ಮುಜರಾಯಿ ಸಚಿವರಾಗಿ ಕೆಎಸ್ ಬಸವಂತಪ್ಪ ಈಗ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಚೇರಿಯ ಕಾರ್ಯಾರಂಭಗೊಂಡಿದ್ದು ಕೊಠಡಿಯ ಸಂಖ್ಯೆ 343ರ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಬಸವಂತಪ್ಪ. ಮುಜರಾಯಿ ಸಚಿವರಾಗಿ ಕೆಎಸ್ ಬಸವಂತಪ್ಪ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಚೇರಿ ಕಾರ್ಯಾರಂಭ. ಕೊಠಡಿ ಸಂಖ್ಯೆ 343ರ ಕಚೇರಿಗೆ ಬಸವಂತಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಕಾರ್ಯಾರಂಭ ಮಾಡಿರುವಂತದ್ದು. ಪತ್ನಿ ಮಮತಾ ಬಸವಂತಪ್ಪ, ಮಾಜಿ ಸಚಿವ ಎಚ್ ಆಂಜನೇಯ ಈ ವೇಳೆ ಭಾಗಿಯಾಗಿದ್ರು. ಪೌರ ಕಾರ್ಮಿಕರ ದಂಪತಿಯ ಪುತ್ರರಾಗಿರುವಂತಹ ಸಚಿವ ಬಸವಂತಪ್ಪ, ಇನ್ನು ದಲಿತ ಸಮುದಾಯದ ಬಸವಂತಪ್ಪರವರಿಗೆ ಮುಜರಾಯಿ ಖಾತೆಯನ್ನ ನೀಡಲಾಗಿದೆ. ರಾಜ್ಯದ ದೇವಸ್ಥಾನಗಳ ಆಡಳಿತವನ್ನ ನೋಡಿಕೊಳ್ಳುವಂತಹ ಕೆಲಸ ಮುಜರಾಯಿ ಖಾತೆ ಅಂದ್ರೆ. ಇನ್ನು ಜಾತಿ ಸ್ತರ ಗಡಿ ಮೀರಿ ಕಾಂಗ್ರೆಸ್ ಈಗ ಕ್ರಾಂತಿಕಾರಕ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ನೋಡಿ, ದಲಿತ ಸಮುದಾಯದ ಬಸವಂತಪ್ಪರವರಿಗೆ ಮುಜರಾಯಿ ಖಾತೆಯನ್ನ ನೀಡಿರುವಂಥದ್ದು. ರಾಜ್ಯದ ದೇವಸ್ಥಾನಗಳ ಆಡಳಿತವನ್ನ ನೋಡಿಕೊಳ್ಳುವಂತಹ ಕೆಲಸ. ನೋಡಿ, ಇನ್ನು ರಾಜ್ಯದಲ್ಲಿ ಕೆಲವೊಂದು ದೇವಾಲಯಗಳಲ್ಲಿ ದಲಿತರಿಗೆ ಎಂಟ್ರಿ ಇರೋದಿಲ್ಲ, ಅಂದ್ರೆ ದೇವಾಲಯಕ್ಕೆ ಬರಬಾರದು ಅಂತ ಇರುತ್ತೆ. ಹಾಗಾಗಿ ನೋಡಿ, ಕಾಂಗ್ರೆಸ್ ಈ ರೀತಿ ಕ್ರಾಂತಿಕಾರಕ ನಿರ್ಧಾರ ಕೈಗೊಂಡಿದೆ. ರಾಜ್ಯದ ದೇವಸ್ಥಾನಗಳ ಆಡಳಿತವನ್ನ ನೋಡಿಕೊಳ್ಳುವಂತಹ ಕೆಲಸವನ್ನ ಈಗ ಆ ಒಂದು ಖಾತೆಯನ್ನ, ಮುಜರಾಯಿ ಖಾತೆಯನ್ನ ಸಚಿವ ಬಸವಂತಪ್ಪನವರಿಗೆ ನೀಡಿರುವಂಥದ್ದು. ನೋಡಿ, ಮುಜರಾಯಿ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಬಸವಂತಪ್ಪ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಚೇರಿ ಈಗ ಕಾರ್ಯಾರಂಭಗೊಂಡಿದೆ. ಕೊಠಡಿ ಸಂಖ್ಯೆ 343ರ ಕಚೇರಿಗೆ ಬಸವಂತಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಬಸವೇಶ್ವರರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವಂತಹ ಮೂಲಕವಾಗಿ ಕೆಲಸವನ್ನ ಆರಂಭಿಸಿದ್ದಾರೆ. ಪತ್ನಿ ಮಮತಾ ಬಸವಂತಪ್ಪ ಹಾಗೂ ಮಾಜಿ ಸಚಿವ ಎಚ್ ಆಂಜನೇಯ ಈ ವೇಳೆ ಭಾಗಿಯಾಗಿದ್ರು. ಪೌರ ಕಾರ್ಮಿಕ ದಂಪತಿಯ ಪುತ್ರರಾಗಿರುವಂತಹ ಸಚಿವ ಬಸವಂತಪ್ಪ, ದಲಿತ ಸಮುದಾಯದ ಬಸವಂತಪ್ಪನವರಿಗೆ ಮುಜರಾಯಿ ಖಾತೆಯನ್ನ ಈಗ ಕಾಂಗ್ರೆಸ್ ನೀಡಿರುವಂಥದ್ದು. ಅಂದ್ರೆ ಏನು, ರಾಜ್ಯದ ದೇವಾಲಯಗಳ ಆಡಳಿತವನ್ನ ನೋಡಿಕೊಳ್ಳುವಂತಹ ಕೆಲಸ ಮುಜರಾಯಿ ಇಲಾಖೆ ಅಂದ್ರೆ, ಅದನ್ನ ಈಗ ದಲಿತ ಸಮುದಾಯದ ಬಸವಂತಪ್ಪರವರಿಗೆ ನೀಡಿರುವಂಥದ್ದು. ಜಾತಿ ಸ್ತರ ಗಡಿ ಮೀರಿ ಕಾಂಗ್ರೆಸ್ ಈಗ ಕ್ರಾಂತಿಕಾರಕ ನಿರ್ಧಾರವನ್ನು ತೆಗೆದುಕೊಂಡಿದೆ. ನಾವೆಷ್ಟೋ ಸಲ ಸುದ್ದಿ ಮಾಡಿರ್ತೀವಿ, ಏನು ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ಇರೋದಿಲ್ಲ ಅಂತ ಹೇಳಿ ಗಲಾಟೆಗಳಾಗುವಂಥದ್ದು, ಈ ರೀತಿಯ ಘಟನೆಗಳಾಗ್ತಾ ಇರುತ್ತೆ. ವಿಡಿಯೋಗಳನ್ನ ನೋಡಿರ್ತೀವಿ, ಸುದ್ದಿಗಳನ್ನ ನೋಡಿರ್ತೀವಿ. ಈಗ ನೋಡಿ, ಈ ಒಂದು ಕ್ರಾಂತಿಕಾರಿ ನಿರ್ಧಾರವನ್ನ ಕಾಂಗ್ರೆಸ್ ತೆಗೆದುಕೊಂಡಿರುವಂಥದ್ದು. ದೇವಾಲಯಗಳ ಆಡಳಿತವನ್ನ ನೋಡಿಕೊಳ್ಳುವಂತಹ ಕೆಲಸವನ್ನ ಈಗ ಇದೇ ದಲಿತ ಸಮುದಾಯಕ್ಕೆ ಕಾಂಗ್ರೆಸ್ ನೀಡಿ ಒಂದು ಕ್ರಾಂತಿಕಾರಕ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ವಿಧಾನಸೌಧದ 3ನೇ ಮಹಡಿಯಲ್ಲಿ ಇಂದು ಕಚೇರಿ ಕಾರ್ಯಾರಂಭಗೊಂಡಿದೆ. ಅಂದ್ರೆ ಕೊಠಡಿ ಸಂಖ್ಯೆ 343ರ ಕಚೇರಿಗೆ ಬಸವಂತಪ್ಪ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಬಸವೇಶ್ವರರ ಭಾವಚಿತ್ರಕ್ಕೆ ಒಂದು ಪುಷ್ಪಾರ್ಚನೆಯನ್ನ ಮಾಡಿ ಕೆಲಸವನ್ನ ಕಾರ್ಯಾರಂಭ ಮಾಡಿಕೊಂಡಿದ್ದಾರೆ. ಪತ್ನಿ ಮಮತಾ ಬಸವಂತಪ್ಪ, ಮಾಜಿ ಸಚಿವ ಎಚ್ ಆಂಜನೇಯ ಈ ವೇಳೆ ಭಾಗಿಯಾಗಿದ್ರು. ಪೌರ ಕಾರ್ಮಿಕ ದಂಪತಿಯ ಪುತ್ರರಾಗಿರುವಂಥದ್ದು ಬಸವಂತಪ್ಪ. ಈಗ ನೋಡಿ, ದಲಿತ ಸಮುದಾಯದ ಬಸವಂತಪ್ಪ ಮುಜರಾಯಿ ಖಾತೆ ಸಚಿವರಾಗಿದ್ದಾರೆ. ಈಗ ಜಾತಿ ಸ್ತರ ಗಡಿ ಮೀರಿ ಕಾಂಗ್ರೆಸ್ ಈಗ ಕ್ರಾಂತಿಕಾರಕ ಒಂದು ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಅಂದ್ರೆ ದೇವಾಲಯಗಳ ಆಡಳಿತವನ್ನು ನೋಡಿಕೊಳ್ಳುವಂತಹ ಕೆಲಸವನ್ನ ಈಗ ನೀಡಿರುವಂಥದ್ದು.